ನೆಲೆಸಿರೋರೆ ಮನೆ ಶಾಸಕರಾದಂಥ ದರ್ಶನ್ ಸರ್ ಅವರೇ, ಕೇಶವಮೂರ್ತಿ ಸರ್ ಅವರೇ, ಹಾಗೂ ನಮ್ಮ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ಜನಪದ ಸಂಪ್ರದಾಯದ ಮುಖ್ಯಸ್ಥರುಗಳೇ, ಅವರೆಲ್ಲ ಸಂಘ ಸಂಘಟನೆಯ ಅಧ್ಯಕ್ಷ ಉಪಾಧ್ಯಕ್ಷರು, ಹಾಗೆ ನಮ್ಮ ಮಾಧ್ಯಮಕ್ಕೆ ಮೊದಲನೇದಾಗಿ ಇವತ್ತು ಹಡಪದ ಅಪ್ಪಣ್ಣನವರ ಜಯಂತಿಯ ಶುಭಾಶಯಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ನಮ್ಮ ಭಾಷಣಕಾರರು ಹೇಳಿದರು, ಸಂಕ್ಷಿಪ್ತವಾಗಿ ಹಡಪದ ಅಪ್ಪಣ್ಣನವರು ಯಾವ ಥರ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಜೊತೆ ಬೆರೆದುಕೊಂಡು ಯಾವ ಥರ ಸಮುದಾಯವನ್ನು ನಡೆಸ್ಕೊಂಡ್ಬಂದರು, ಹಾಗೆ ಚಳುವಳಿಗಳು ಯಾವ ಥರ ಆಗ್ತಾ ಇತ್ತು, ಅದು ಮಾನವ ಮೌಲ್ಯಗಳನ್ನ ಯಾವ ಥರ ಬೆಳೆಸಿದ್ರು ಅನ್ನೋದನ್ನ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಕೂಡ ಅಲ್ಲೋ ಇಲ್ಲೋ ನಾವು ನೋಡ್ತಾ ಇರ್ತೀವಿ. ತಾಲೂಕು ಆಡಳಿತಕ್ಕೆ ಅಲ್ಲೋ ಇಲ್ಲೋ ಅಸ್ಪೃಶ್ಯತೆ ಅದು ಇದು ಅನ್ನೋ ವಿಚಾರಗಳು ಸಣ್ಣ ಪುಟ್ಟ ಬರ್ತಾನೆ ಇರ್ತದೆ. ಆಗ 12ನೇ ಶತಮಾನ ಅಂದಾಗ ಸಾಕಷ್ಟು ಅಂದರೆ ಮೌಢ್ಯತೆಗಳು ತುಂಬಿದ್ದಂಥ ಕಾಲ. ಆ ಟೈಮಲ್ಲಿ ಈ ಚಳುವಳಿಯನ್ನು ಮಾಡಿ ಎಲ್ಲರೂ ಸಮಾನತೆ ಅಂತ ಹೇಳೋದು ಭಾರಿ ಅಂದರೆ ತುಂಬ ಕಷ್ಟಕರವಾಗಿತ್ತು. ಇವತ್ತು ಎಲ್ಲ ಮೀಡಿಯಾ ಇದೆ, ಇನ್ನೊಂದಿದೆ, ಆದಷ್ಟು ಬೇಗ ಎಲ್ಲ ಸಪ್ರೇಟ್ ಆಗುತ್ತೆ. ಬಟ್ ಆ 12ನೇ ಶತಮಾನದಲ್ಲಿ ಆ ಥರ ಇರಲಿಲ್ಲ. ಈಗ ಅನುಭವ ಬಂದ ಕೂಡ ಹೇಳ್ತೀವಿ, ಮೂಲೆ ಮೂಲೆಯಿಂದ ಎಲ್ಲರೂ ಬಂದು ಸೇರಬೇಕಿದ್ರೆ ಆ ಪ್ರಚಾರಗಳು ಯಾವ ಥರ ಆಗಿತ್ತು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಈಗ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ತಾಲೂಕಿನಾದ್ಯಂತ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲದೆ ನಮ್ಮ ನಾವು ಈಗ ಏನು ಹೇಳ್ತಾ ಇದ್ವಿ, ಎಲ್ಲರೂ ಸಮಾನರಾಗಿ ಬದುಕಬೇಕು, ಯಾವುದೇ ಒಂದು ಇಶ್ಯೂಸ್ ಇರಬಾರ್ದು, ಎಲ್ಲರೂ ಒಂದೇ ಅಂತ ಹೋದಾಗ ನಾವು ಡೆವಲಪ್ಮೆಂಟ್ ಕಡೆ ನಾವು ಇದು ಮಾಡ್ತೀವಿ. ಅದೇ ರೀತಿ 12ನೇ ಶತಮಾನದಲ್ಲೂ ಕೂಡ ಇದು ಮುಖ್ಯ ಏನಿದೆ, ನಾವು ಸೆಕ್ರೆಟರಿ ಅಂತ ಹೇಳ್ತೀವಿ, ಕಾರ್ಯದರ್ಶಿಯಾಗಿ ಅಪ್ಪಣ್ಣನವ್ರನ್ನ ಇರಿಸ್ಕೊಂಡು, ಅಂದರೆ ಅವರ ಕಾರ್ಯಶೈಲಿ ಚಳುವಳಿಯ ನಡವಳಿಕೆಗಳು ಯಾವ ಥರ ಇತ್ತು ಅಂತ ನಾವು ಗಮನಿಸ್ಬೋದು. ಬಸವಣ್ಣನವರು ಹಡಪದ ಸಮುದಾಯಗಳನ್ನ ನೋಡಿದಾಗ ಅದು ಅಷ್ಟು ಅಥವಾ ಅವತ್ತು ದಿನ ಏನೋ ತೊಂದರೆ ಆಗುತ್ತೆ, ಈ ಥರ ಮೌಢ್ಯತೆಗಳನ್ನ ಉಳಿಸ್ಲಿಕ್ಕೋಸ್ಕರನೇ ಅಪ್ಪಣ್ಣನವ್ರನ್ನ ಫಸ್ಟ್ ಭೇಟಿ ಮಾಡಿ ಬನ್ನಿ ಅನ್ನೋಂಥ ಒಂದು ಪದ್ಧತಿಯನ್ನು ಆಗಲೇ ಆ ನಿಟ್ಟಿನಲ್ಲಿ ನಮ್ಮಲ್ಲೂ ಕೂಡ ಯಾವುದೇ ಒಂದು ತೊಂದರೆ ಆಗದಾಗಿ ಎಲ್ಲರೂ ಸಮಾನರಾಗಿ ಆ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಳ್ತಾ ಜೀವನ ನಡೆಸಬೇಕು ಅಂತ ನಾನು ಮಾತು